ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಭವ್ಯ ಗೌಡ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನನ್ನ ಇವತ್ತು ಮಂಗಳವಾರ. ಈ ದಿನ ಹೇಗಿತ್ತು ಅಂತ ಹೇಳಿದ್ರೆ, ನಾನು ಮಂಗಳವಾರ ಆಗಿರೋದ್ರಿಂದ ಶಾಪ್ ಓಪನ್ ಮಾಡಿಲ್ಲ. ಮಂಗಳವಾರ ಏನಂತ ಬಿಸ್ನೆಸ್ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ಶಾಪಿಂಗ್ನ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟಾಗಿ ಎದ್ಬಿಟ್ಟು ನಾನು ರೆಡಿಯಾಗಿ ಮನೇಲಿ ಟಿಫನ್ ಎಲ್ಲ ತಿಂದ್ಕೊಂಡು ಎಲ್ಲೋಗಬೇಕು ಶಾಪಿಂಗ್ ಮಾಡೋದಕ್ಕೆ ಅಂತ ತುಂಬಾ ಯೋಚನೆ ಮಾಡ್ತಾಯಿದ್ದೆ. ಬ್ಯಾಂಗ್ಳೂರಲ್ಲಿ ಎಲ್ಲಪ್ಪ ಟ್ರೆಂಡ್ಸ್ಗೋ, ಮ್ಯಾಕ್ಸ್ಗೋ, ಫೋರಮ್ ಮಾಲ್ಗೋ, ನಾನು ನಿಯರೇ ಫೋರಮ್ ಮಾಲ್ ಇದೆ, ಎಲ್ಲಿ ಹೋಗಬೇಕು ಅಂತ ತುಂಬಾ ಯೋಚನೆ ಮಾಡಿದೆ. ನಾವೊಂದು ಟ್ರೆಂಡ್ಸಲ್ಲೆಲ್ಲ ಮ್ಯಾಕ್ಸಲ್ಲೆಲ್ಲ ತುಂಬ ರೆಗ್ಯುಲರ್ ಆಗಿಬಿಟ್ಟಿದೆ. ನಂಗೆ ಸ್ವಲ್ಪ ಇಂಡೋ ವೆಸ್ಟರ್ನ್ ಬೇಕಾಗಿತ್ತು. ತುಂಬಾ ಸುತ್ತಾಡಿಕೊಂಡು ಕನ್ಫ್ಯೂಸ್ ಆಯಿತು ನನಗೆ. ಚಿಕ್ಕಪೇಟೆಗೆ ಹೋಗ್ಬೇಕಾ, ಮಲ್ಲೇಶ್ವರಂಗೆ ಹೋಗ್ಬೇಕಾ, ಫೋರಮ್ ಮಾಲ್ಗೆ ಹೋಗ್ಬೇಕಾ, ತುಂಬಾ ಕನ್ಫ್ಯೂಸ್ ಆಗಿಬಿಟ್ಟು ಫಸ್ಟೆಲ್ಲ ಇಲ್ಲ ಬ್ರ್ಯಾಂಡ್ ಫ್ಯಾಕ್ಟ್ರಿ ಮತ್ತು ಫೋರಮ್ ಇಲ್ಲಿ ಹೋಗಿ ಶಾಪಿಂಗ್ ಮಾಡ್ತಾಯಿದ್ದೆ. ಇವತ್ತು ಸ್ವಲ್ಪ ಚೇಂಜ್ ಮಾಡೋಣ, ಚಿಕ್ಕಪೇಟೆನಲ್ಲಿ ನಾನಿವತ್ತು ಚಿಕ್ಕಪೇಟೆನಲ್ಲಿ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಹೋದೆ. ನಾನು ತುಂಬಾ ಸುತ್ತಾಡೋಷ್ಟು ಪೇಷನ್ಸ್ ನನಗಿರಲಿಲ್ಲ. ನನಗೆ ಒಂದು ಗುರುವಾರ ಒಂದು ಸೆಮಿನಾರ್ ಇದೆ, ಅದಕ್ಕೆ ನಾನು ಪ್ರಿಪೇರ್ ಆಗೋದಿತ್ತು. ನೋಡಿ, ನಾನು ಐಬ್ರೋಸ್ ಏನೂ ಮಾಡಿಸಿಲ್ಲ, ಮತ್ತು ನಾನು ಒಂದು ಫೇಶಿಯಲ್ ಮಾಡ್ಕೊಂಡಿಲ್ಲ, ಏನೂ ಮಾಡ್ಕೊಂಡಿಲ್ಲ. ಟೈಮ್ ಇಲ್ಲ. ನಾಳೆ ಒಂದೇ ದಿನ ಟೈಮ್ ಇರೋದು, ನಾನು ಪ್ರಿಪೇರ್ ಆಗಬೇಕು. ಆ ಸ್ವಲ್ಪ ಟೈಮ್ ಫ್ರೀ ಮಾಡಿಕೊಂಡು ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಎಲ್ಲ ಕಡೆನೂ ಸುತ್ತಾಡಿಕೊಂಡು ಸಿಕ್ತು. ನಾನು ಫಸ್ಟು ಮೆಟ್ರೋದಲ್ಲಿ ಹೋಗ್ಬಿಟ್ಟೆ. ಟೂ ವೀಲರಲ್ಲೆಲ್ಲ ಹೋದರೆ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ಬೇಗ ಟೈಮ್ ಪಿಕಪ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಮೆಟ್ರೋದಲ್ಲಿ ಹೋಗಿ ಚಿಕ್ಕಪೇಟೆ ಬೆಸ್ಟ್ ಅನ್ನಿಸ್ತು ನನಗೆ. ಓಕೆ, ನಾನು ಅಂದ್ಕೊಂಡಂಗೆ ನಾನು ಲಾಸ್ಟ್ ಟೈಮೆಲ್ಲ ಮಲ್ಲೇಶ್ವರಂ 8th ಕ್ಲಾಸಲ್ಲಿ ಟ್ರೈ ಮಾಡಿದ್ದೆ ಅಂತ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ಚಿಕ್ಕಪೇಟೆ ಓಕೆ, ಒಂದು ರೀಸನಬಲ್ ಪ್ರೈಸ್ಗೆ ನಂಗೆ ಒಳ್ಳೆ ಇಂಡೋ ವೆಸ್ಟರ್ನ್ ಡ್ರೆಸ್ಸು ಸಿಕ್ತು. ತುಂಬಾ ಖುಷಿ ಆಯಿತು. ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟು ಹೋಗಿದ್ದೆ ನನಗೆ ಯಾವ ಥರ ಡ್ರೆಸ್ ಬೇಕು ಅಂತ ಹೇಳಿಬಿಟ್ಟು. ನನಗೆ ಏನಪ್ಪ ಅಂತ ಹೇಳಿದ್ರೆ, ತುಂಬ ಒಂದು ರೀಸನಬಲ್ ಪ್ರೈಸಿಗೆ ಬೇಕು. ನಾನು ಒಂದು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೆ, ನನಗೆ ಇದೇ ಥರ ಔಟ್ಫಿಟ್ ಬೇಕು, ನಾನು ಈ ಸೆಮಿನಾರ್ಗೆ ಇದೇ ಥರ ಔಟ್ಫಿಟ್ನ ವೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಸ್ವಲ್ಪ ಸ್ಲಿಪ್ಪರ್ಸು ಮತ್ತು ಡ್ರೆಸ್ಸಲ್ಲೆಲ್ಲ ತುಂಬಾ ಪರ್ಟಿಕ್ಯುಲರ್ ಇರ್ತೀನಿ. ನನಗೆ ಇದೇ ಥರ ಬೇಕು ಅಂದರೆ ಇದೇ ಥರ ಬೇಕು ಅನ್ನೋ ಥರನೇ ನಾನು ಫಿಕ್ಸ್ ಆಗಿ ಅದು ಸ್ವಲ್ಪ ಹೆಂಗಾದರೂ ಆಗಲಿ ಹುಡುಕ್ತೀನಿ. ನಮಗೆ ಮ್ಯಾಕ್ಸು ಟ್ರೆಂಡ್ಸಲ್ಲೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ರೆಗ್ಯುಲರ್ ಆಗಿಬಿಟ್ಟಿದೆ. ಅದೇ ಜುಡಿಯೋ ಎಲ್ಲರೂ ಅದೇ ಥರ ವೇರ್ ಮಾಡ್ತಾರಲ್ವ, ಗೊತ್ತಾಗ್ತಾನಲ್ಲ. ಅದಕ್ಕೋಸ್ಕರ ಸ್ವಲ್ಪ ನಾವು ಆಚೆ ಕಮರ್ಷಿಯಲ್ ಅಂತ ಹೋದರೆ ಸ್ವಲ್ಪ ಚೆನ್ನಾಗಿರೋದು ಔಟ್ಫಿಟ್ ಸಿಗುತ್ತೆ ಅಂತ ಹುಡ್ಕೊಂಡೋದೆ. ಫೈನಲಿ ಎಂಡ್ ಆಫ್ ದಿ ಡೇ ನಾನು ಅಂದ್ಕೊಂಡಂಗೆಲ್ಲ ತೊಗೊಂಡು ಕೊನೆಗೆ ಮನೆಗೆ ಬಂದು ನಾನು ಊಟ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಶಾಪ್ಗೆ ಹೋಗಿ ನನ್ನ ಟಾಪ್ನ ಫಿಟ್ಟಿಂಗ್ ಮಾಡಿಸೋದಿತ್ತು. ಮತ್ತು ಆಗಲ್ಲ ಫಿಟ್ಟಿಂಗ್ ಮಾಡಿಸೋದಕ್ಕಿಂತ ಟೈಮ್ ಇರಲ್ಲ ಅಂತ ಹೋಗಿ ಇವತ್ತು ಫಿಟ್ಟಿಂಗ್ ಎಲ್ಲ ಮಾಡಿಕೊಂಡು ಬಂದ್ವಿ. ಈ ದಿನ ಈ ಥರ ಇತ್ತು. ಮನೆಗೆ ಬಂದರೆ ಫೈನಲಿ ಇವಾಗ ಬಂದೆ. ಮನೆಗೆ ಬಂದುಬಿಟ್ಟು ನಾನು ಸ್ವಲ್ಪ ಐಬ್ರೋ ಮಾಡಿಸಿಲ್ಲ ಅಂತ ಇವಾಗ ನಾನು ಇಲ್ಲಿ ಈ ವ್ಲಾಗಲ್ಲಿ ಹೇಳ್ತಾಯಿದ್ರೆ ನನ್ನ ಮಗಳು ಹೇಳ್ತಾಯಿದ್ದಾಳೆ, ಎಲ್ಲೋ ಐಬ್ರೋಸ್ ಅಂಗಡಿ ಗೊತ್ತು ಮಮ್ಮಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಯಿದ್ದಾಳೆ. ಯಶಿ ಬಾಯ್ಲಿ ಎಲ್ಲೈತೆ ಐಬ್ರೋ ಅಂಗಡಿ? ಎಲ್ಲೋ ಒಂದು ಜಾಗದಲ್ಲಿ ಐತೆ, ನಿಂಗೆ ಯಾಕೆ ನಾನು ಕರ್ಕೊಂಡು ಹೋಗ್ತೀನಿ, ಬಾ ಮಮ್ಮಿ. ನೀನೇ ಮಾಡಿಬಿಡು, ಇಲ್ಲಾಂದರೆ ನಿಮಗೂ ಐಬ್ರೋ ಬರುತ್ತಲ್ವಾ? ನಾನು ಮಾಡಲ್ಲಪ್ಪ, ಏನಾದರೂ ಆಗ್ಬಿಟ್ರೆ ಆಮೇಲೆ ಏನಾಗ್ಬಿಡುತ್ತೆ? ಶೇಪ್ ಚೆನ್ನಾಗಿ ಬರಲಿಲ್ಲ ಅಂದರೆ? ಇಲ್ಲ, ಚೆನ್ನಾಗಿ ಮಾಡ್ತೀಯ, ಚೆನ್ನಾಗಿ ಬರುತ್ತೆ. ಏನು ಗೊತ್ತಾ, ಇದನ್ನು ಫಸ್ಟ್ ಹಿಂಗೆ ಬ್ಲೇಡಲ್ಲಿ ಶೇವ್ ಮಾಡಿಬಿಟ್ಟು ಆಮೇಲೆ ನೀಟಾಗಿ ದಾರದಲ್ಲಿ ತೆಗೆದ್ಬಿಟ್ಟು ಚೆನ್ನಾಗ್ಬಿಡ್ತದೆ. ನನಗೆ ಬರಲ್ಲ ಮಮ್ಮಿ. ಬರಲ್ವಾ? ಟ್ರೈ ಮಾಡು ಒಂದ್ಸರಿ ನೀನು. ಒಂದ್ಸತಿ ಟ್ರೈ ಮಾಡೋಕ್ಕೆಲ್ಲ ಆಗಲ್ಲ, ನಮ್ಮ ತಾತಂಗೆ ಟ್ರೈ ಮಾಡಬೇಕು. ತಾತಂಗೆ ಟ್ರೈ ಮಾಡ್ತೀಯಾ? ಹೆಂಗೆ ಮಾಡ್ತೀಯಾ ತಾತಂಗೆ? ನಾರ್ಮಲ್ ಆಗಿ ಮಾಡ್ತೀಯಾ? ನನಗಾದ್ರೆ ಮಾಡಕ್ಕೆ ಬರಲ್ಲ. ನಿನ್ನ ತಾತಂಗೆ ಯಾವಾಗಲೂ ಐಬ್ರೋ ಮಾಡ್ತೀಯನೇ? ಅವಾಗ. ಓ, ನೋಡಿ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲನ ನಾವು ಆಚೆಯಿಂದ ತರ್ತಾ ಇದ್ದೆ ಪ್ರತಿ ವರ್ಷವೂ. ಯಾಕೋ ನಂಗೆ ಇಷ್ಟ ಆಗ್ತಾ ಇರಲಿಲ್ಲ. ನಮ್ಮಮ್ಮನೂ ಹೇಳ್ತಾಯಿದ್ರು ಆಚೆದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನಮ್ಮಮ್ಮ ಯಾವ ವರ್ಷವೂ ಎಳ್ಳು ಬೆಲ್ಲ ರೆಡಿ ಮಾಡಿದ ವರ್ಷವೇ ಇಲ್ಲ. ನಾನೇನಾದರೂ ಮಾಡಬೇಕು ಅಂದರೆ ನಾನೇ ಮಾಡಬೇಕಾಗಿತ್ತು. ಇಲ್ಲಾಂದರೆ ನಮ್ಮಮ್ಮ ಅದಕ್ಕೆಲ್ಲ ಇಂಟ್ರೆಸ್ಟೇ ತೋರಿಸ್ತಾ ಇರಲಿಲ್ಲ. ಈ ವರ್ಷ ಏನೋ ಗೊತ್ತಿಲ್ಲ, ನೆನ್ನೆಯಿಂದನೂ ರಿಸ್ಕ್ ತೊಗೊಂಡು ಆ ಕೊಬ್ಬರಿ ಮೇಲೆ ಇರೋದನ್ನೆಲ್ಲ ತೆಗೆದು ನೋಡಿ ಫ್ರೆಂಡ್ಸ್, ಇದನ್ನೆಲ್ಲ ತೆಗೆದು ಕೊಬ್ಬರಿ ಮೇಲೆ ಇರೋದನ್ನೆಲ್ಲ ಏನೋ ಎಳ್ಳು ಬೆಲ್ಲ ಮಾಡೋಕ್ಕೆ ಪ್ರಿಪೇರ್ ಮಾಡ್ತವ್ರೆ. ಏನು ಖುಷಿನೋ ನಂಗೆ ಗೊತ್ತಿಲ್ಲ. ಈ ವರ್ಷನೇ ಮಾಡ್ತಾ ಇರೋದು. ಮಮ್ಮಿ, ಏನು ಈ ವರ್ಷ ಎಳ್ಳು ಬೆಲ್ಲ ಮಾಡೋಕ್ಕೆ ರೆಡಿ ಮಾಡ್ತಾ ಇದೆಯಾ? ನೋಡಿ ಫ್ರೆಂಡ್ಸ್, ನಗ್ತವ್ರೆ, ಹೇಳ್ತಾ ಇಲ್ಲ. ಇದೇ ಫಸ್ಟ್ ವರ್ಷ ನಮ್ಮಮ್ಮ ಎಳ್ಳು ಬೆಲ್ಲ ಮಾಡೋಕ್ಕೆ ರೆಡಿ ಮಾಡ್ತಾ ಇರೋದು. ಎಲ್ಲ ವರ್ಷನೂ ಅಂಗಡಿಲಿ ತರ್ತಾ ಇದ್ವಿ. ನಾನೇನಾದರೂ ಮಾಡು ಅಂತ ಹೇಳಿದರೆ ನಮ್ಮಮ್ಮ ನೀನೇ ಮಾಡ್ಕೋಬೇಕಾದ್ರೆ ಅಂತ ಹೇಳ್ಬಿಟ್ಟು ರೋಪ್ ಹಾಕೋದು. ಈ ವರ್ಷ ನೋಡಿದ್ರೆ ನಮ್ಮಮ್ಮನೇ
ಚಿಕ್ಕಪೇಟೆಗೆ ಹೋಗ್ಬಿಟ್ಟು ನಾನು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬಂದೆ. ನನ್ನ ಮಗಳಿಗೂ ಶಾಪಿಂಗ್ ಮಾಡಿದ್ದೀನಿ, ನನಗೂ ಶಾಪಿಂಗ್ ಮಾಡಿದ್ದೀನಿ. ಅದು ಔಟ್ಫಿಟ್ಟು ನಾನು ಹಬ್ಬದ ದಿನವೇ ಒಳಗೆ ಹಾಕ್ತೀನಿ. ನಾನು ತೊಗೊಂಬಂದಿರೋ ಡ್ರೆಸ್ನ ಗುರುವಾರ ವೇರ್ ಮಾಡ್ತೀನಿ. ಬಟ್ ನಾನು ಅದು ಏನು ಅಕೇಶನ್ಸಿಗೆ ತೊಗೊಂಡಿದ್ದೀನಿ, ಏನು ಸೆಮಿನಾರಿಗೆ ತೊಗೊಂಡಿದ್ದೀನಿ ಅಂದ್ಬಿಟ್ಟು ಅದು ಇವಾಗ ಸದ್ಯಕ್ಕೆ ನಾನು ರಿವೀಲ್ ಮಾಡಲ್ಲ. ಸ್ವಲ್ಪ ಟೈಮ್ ತೊಗೊಂಡು ರಿವೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವ್ಯೂವರ್ಸ್ಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಏನು ಮಾಡ್ತಾ ಇರೋದು, ನನ್ನ ಜಾಬ್ ಏನಿದೆ ಏನು ಅಂತ ಹೇಳ್ಬಿಟ್ಟು ಸ್ವಲ್ಪ ಟೈಮ್ ತೊಗೊಂಡು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮದು ಸಂಕ್ರಾಂತಿ ಹಬ್ಬಕ್ಕಂತೂ ನಮ್ಮ ಮನೆಯಲ್ಲಂತೂ ಪ್ರಿಪ್ರೇಷನ್ ನಡೀತಾ ಇದೆ. ಏನೋ ಮನೆಯಲ್ಲೇ ಸರಿ ಎಲ್ಲ ರೆಡಿ ಮಾಡಿಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ. ಮತ್ತು ಇನ್ನೂ ಒಂದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಸೋಫಾ ಬಗ್ಗೆ ಹೇಳಲೇಬೇಕು ನಾನು. ನಮ್ಮ ಸೋಫಾದು ತೊಗೊಂಡು ಒಂದು 10-12 ವರ್ಷ ಆಗಿತ್ತೇನೋ, ಆಗಿಲ್ವಾ ಮಮ್ಮಿ? ಒಂದು 10 ವರ್ಷ 15 ವರ್ಷ ಆಗೈತಾ? 15 ವರ್ಷ ಆಗೈತೆ ನಮ್ಮ ಸೋಫಾ. ನಾನು ಸೋಫಾ ಬಗ್ಗೆ ಹೇಳ್ತಾ ಇದ್ದೆ, ನಮ್ಮ ಸೋಫಾ ಬಗ್ಗೆ ನಾವು ಮಾತಾಡಲೇಬೇಕು. ಎಷ್ಟು ವರ್ಷ ಆಗೈತೆ ಮಮ್ಮಿ ನಾವು ಸೋಫಾ ತಗೊಂಡು? 15 ವರ್ಷ ಆಗಿದೆ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿರೋ ಸೋಫಾನ ತಗೊಂಡು ನಾವು ಆ ಮನೇನ ಖಾಲಿ ಮಾಡಿದಾಗ ನಾನು ಅಂದ್ಕೊಂಡೆ ಈ ಸೋಫಾ ತೊಗೊಂಡು ಬರೋದು ಬೇಡ, ಬಿಸಾಕ್ಬಿಟ್ಟು ಬಂದುಬಿಡೋಣ, ಅಲ್ಲೇ ಕೊಟ್ಟು ಬರೋಣ ಅಂತ ಅಂದ್ಕೊಂಡೆ. ಈ ಸೋಫಾ ಕುಷನ್ಸ್ ಎಲ್ಲ ಸ್ವಲ್ಪ ಹಳೇದಾಗಿತ್ತು, ಈ ಕುಷನ್ಸ್ ಎಲ್ಲ ಹಳೇದಾಗಿತ್ತು. ಇದಷ್ಟೇ ಸ್ವಲ್ಪ ಅಷ್ಟೇ ಕುಷನ್ಸ್ ತೊಗೊಂಬಂದಿರೋದೆಲ್ಲ ತೊಗೊಂಬಂದಿಲ್ಲ. ಒಂದು 15 ವರ್ಷ ಅಂದರೆ ಕುಷನ್ಸ್ ಗೊತ್ತಲ್ಲ ಎಷ್ಟು ಹಳೇದಾಗಿರುತ್ತೆ ಅಂತ. ನಮ್ಮ ಮನೆಗೆ ರಿಲೇಟಿವ್ಸ್ ಹೋಗೋದು ಬರೋದು ತುಂಬಾ ಜನ. ಮತ್ತು ಜನ ಅನ್ನೋದಕ್ಕಿಂತ ಮಕ್ಕಳು ಇದ್ದರು, ತುಂಬ ಚಿಕ್ಕ ಮಕ್ಕಳು ನಮ್ಮ ಮನೆಗೆ ಬರ್ತಾಯಿದ್ರು. ಅವರು ಅದ್ರ ಮೇಲೆಲ್ಲ ಸುಸು ಮಾಡ್ಕೊಳ್ಳೋದು, ಗಲೀಜೆಲ್ಲ ಮಾಡಿಟ್ಬಿಟ್ಟಿದ್ರು. ಅದಕ್ಕೋಸ್ಕರ ನಾವು ನಮ್ಮಮ್ಮ ಕುಷನ್ ಚೆನ್ನಾಗಿಲ್ಲ, ಇಲ್ಲಿ ತೊಗೊಂಬರೋದು ಬೇಡ, ನಾವು ಹೊಸ ಕುಷನ್ ತೊಗೊಳ್ಳೋಣ ಅಂತ ಕುಷನ್ ಅಲ್ಲೇ ಬಿಸಾಕ್ಬಿಟ್ರು, ತೊಗೊಂಡೇ ಬಂದಿಲ್ಲ. ಅದಕ್ಕೇ ನಾವು ಸದ್ಯಕ್ಕೆ ತೊಗೊಂಬರೋಕ್ಕೆ ಪ್ಲ್ಯಾನೇ ಮಾಡಿಲ್ಲ. ತಂದರೆ ಸೋಫಾನೇ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮಮ್ಮ ಈ ಸೋಫಾ ಗಟ್ಟಿಯಾಗಿ ಸದ್ಯಕ್ಕಂತೂ ನಾನಂತೂ ಮೂಡಲ್ಲಂತೂ ಇಲ್ಲ ಯಾವುದೇ ರೀತಿ ಕುಷನ್ಸ್ ತರಬೇಕು ಅಂತ. ತಂದರೆ ಸೋಫಾ ಫಸ್ಟ್ ಅದನ್ನು ತೊಗೊಂಬರ್ಬೇಕು ಅಂತ ನಾನು ಪ್ಲ್ಯಾನಲ್ಲಿದ್ದೀನಿ. ನಮ್ಮಮ್ಮ ಅಂತೂ ಇದು ಚೆನ್ನಾಗಿದೆ, ಗಟ್ಟಿಯಾಗಿದೆ, ಇವಾಗ ಬರೋ ಸೋಫಾ ಎಲ್ಲ ಈ ಥರ ಬರೋದೇ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಈ ಥರ ಇದೆ ನಮ್ಮ ಮನೇಲಿ ಸೋಫಾ, ತುಂಬ ಗಟ್ಟಿಗಿದೆ. ಇವಾಗ ಬರೋ ಸೋಫಾಸ್ ಈ ಥರ ಬರಲ್ಲ, ಹುಡ್ಡೆಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಚೇಂಜ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ನೋಡೋಣ ಏನಾಗುತ್ತೆ, ಯಾವುದಿದೆ ಸೋಫಾ ಇಟ್ಕೊಳ್ಳೋದು ಅಥವಾ ಹೊಸ ಸೋಫಾ ತೊಗೊಂಬರೋದು ಅದನ್ನು ಪ್ಲ್ಯಾನ್ ಮಾಡ್ತೀವಿ. ಮತ್ತು ಇನ್ನು ಏನಪ್ಪ ಅಂತ ಹೇಳಿದ್ರೆ, ನನ್ನ ಮಗಳು ಅಂತೂ ರಂಗೋಲಿನ ಕಲಿತಾ ಇದ್ದಾಳೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಏನಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ. ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಒಂದು ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ನನ್ನ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.